ನೀಟ್ ನೀಟ್ ಎಕ್ಸಾಮ್ ಆಗಿದೆ, 2 ಬಾರಿ ಆಗಿದೆ. ಆದ್ರೆ ಈ ಸೋರಿಕೆಯಲ್ಲಿ ಆದಂತಹ ಅನಾಹುತಕ್ಕೆ ವಿದ್ಯಾರ್ಥಿಗಳ ಪರಿಹಾರ ಕೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಂದ ನಮ್ಮ ದೇಶದ ಪ್ರಜೆಗಳು, ಮುಂದಿನ ಪೀಳಿಗೆ, ನಮ್ಮ ದೇಶವನ್ನ ಮುಂದೆ ನಡೆಸ್ಕೊಂಡು ಹೋಗ್ಬೇಕಾದಂತ ಅವರೇ ಪ್ರಜೆಗಳು. ಮುಂದಕ್ಕೆ ನಮ್ಮ ದೇಶನ ಕಟ್ಟಬೇಕಾಗಿರೋರು ಅವರೇ. ಅವ್ರಿಗೆ ಮಾನ್ಯತೆ ಕೊಡಬೇಕು. ಅವರ ಹಕ್ಕುಗಳಿಗೆ, ಅವರ ಒತ್ತಾಯಕ್ಕೆ ಮಣಿದು ಸರ್ಕಾರ ಅವರ ಏನು ಅವರು ಇದನ್ನ ಇಟ್ಟಿದ್ದಾರೆ, ಡಿಮ್ಯಾಂಡ್ಸ್ ಇಟ್ಟಿದ್ದಾರೆ, ಅದನ್ನ ಮಾಡಬೇಕು ಅಂತ ನಾನು ಕೂಡ ನಮ್ಮ ಎಲ್ಲ ವಿದ್ಯಾರ್ಥಿ ಮಕ್ಕಳ ಜೊತೆ ಸೇರಿ ಆಗ್ರಹಿಸ್ತೇನೆ. ಅದು ನೋಡಿ, ಈಗೆಲ್ಲ ನೀವು ನೋಡಿದ್ದೀರ, ಪದೇ ಪದೇ ನಾನು ಅದನ್ನೇ ಹೇಳ್ತಾರೆ. ಏನಾಗ್ತಾ ಇದೆ ಅಲ್ಲಿ, ಏನು ದೌರ್ಜನ್ಯ ನಡೀತಾ ಇದೆ, ಶಾಂತಿಯುತವಾಗಿ ಪ್ರೊಟೆಸ್ಟ್ ಮಾಡಿದಾಗ ಅದಕ್ಕೆ ಮಾನ್ಯತೆ ಅದು ವಿದ್ಯಾರ್ಥಿಗಳಿಗೆ ಅಲ್ವಾ ಕೊಡ್ಬೇಕು. ಅದೇ ನಮ್ಮ ಸರ್ಕಾರ. ಯಾವುದೇ ಸರ್ಕಾರ ಆದ್ರೂ, ಈ ಸರ್ಕಾರ ಆ ಸರ್ಕಾರ ಅಲ್ಲ, ಯಾವುದೇ ಸರ್ಕಾರ ಆದ್ರೂ ಕೂಡ ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗಾಗಿ ಇರುವಂತದ್ದು. ಅದರಿಂದ ಅವ್ರಿಗೆ ಆದ್ಯತೆ ಕೊಡ್ಬೇಕು, ಅವರ ವಿಷಯಗಳನ್ನ ಕೇಳ್ಬೇಕು. ಅದನ್ನ ಬಿಟ್ಟು ಈ ತರ ದೌರ್ಜನ್ಯ ಮಾಡಿ ಹೊಡಿಯೋದು, ಪಾಪ ಎಷ್ಟು ತೊಂದ್ರೆ. ಅಲ್ಲೆಲ್ಲ ಇಲ್ಲಿ ಎಲ್ಲೋ ಯಾವ್ಯಾವ್ದೋ ರಾಜ್ಯಗಳಿಂದ ಹೋಗಿರ್ತಾರೆ ಮಕ್ಕಳು, ಅವ್ರನ್ನ ದಯವಿಟ್ಟು ಆತರ ಮಾಡಬೇಡಿ ಅಂತ ಕೇಳ್ತಾರೆ.